ಇಷ್ಟ ಕತ್ಲೆ ಮನೇಲಿ ಕುತ್ಕೊಂಡು ಊಟ ಮಾಡ್ತಾರ, ಅದು ಫೋನ್ ನೋಡ್ಕೊಂಡು. ಅದು ಕೂತಿರೋ ನೋಡಲ್ಲಿ ನೀನು ಹೆಂಗ್ ಕೂತಿದ್ಯಾ. ಒಂದ್ ಡಿಸಿಪ್ಲಿನ್ ಇಲ್ಲ, ಏನಿಲ್ಲ ಲೈಫಲ್ಲಿ, ಬರೀ ಇನ್ಡಿಸಿಪ್ಲಿನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಈಗ ತಾನೆ ಇದಕ್ಕೆ ಹೋಗ್ಬಿಟ್ಟು ಯಾವ್ದು SLR ಬಿರಿಯಾನಿಗೆ ಹೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ತಿನ್ಕೊಂಡ್ ಬಂದ್ ಒಳ್ಳೆ ನಿದ್ದೆ ಹೊಡೆದೆ ಗುರು. ಒಳ್ಳೆ ನಿದ್ದೆ ಅಂದ್ರೆ ಬರೀ 1.5 hour ಮಲಗಿದ್ದೆ. ಸಕ್ಕ ನಿದ್ದೆ ಬರ್ತಿತ್ತು, ಕಂಟ್ರೋಲ್ ಆಗ್ಲಿಲ್ಲ. ನಿದ್ದೆ ಮಾಡೋದ್ ಬೇಡ ಬೇಡ ಅನ್ಕತಿದ್ದೆ, ಬಟ್ ಆದ್ರೂ ನಿದ್ದೆ ಮಾಡ್ದೆ. ಬರೀ 1.5 hour ನಿದ್ದೆ ಮಾಡ್ದೆ. ಆಮೇಲೆ ಬಂದು ಮುಖ ತೊಳ್ಕೊಂಡೆ ನೋಡ್ದೆ ನಮ್ ಗಾನವಿ ಕತ್ಲೆ ಮನೇಲಿ ಫೋನ್ ಇಟ್ಕೊಂಡು ಊಟ ಮಾಡ್ತಾವಳೆ. ಬಿರಿಯಾನಿ ಚಂದ್ರಪಟ್ನ ತಿಂದ ತೋರ್ಸು ಬಿಡ. ಕುಷ್ಕ ತಿಂದಿದ್ದು. ಮತ್ ಬಿರಿಯಾನಿ ಅಂದಲ್ಲ. ಓ ಬಿರಿಯಾನಿ ಅಲ್ಲ ಗೈಸ್, ಬಿರಿಯಾನಿ ಅಲ್ಲ, ಕುಷ್ಕ ಮತ್ತೆ ಮಟನ್ ಚಾಪ್ಸ್ ತಿನ್ಕೊಂಡ್ ಬಂದಲ್ಲ. ಲೈಟ್ ಇರ್ಲೇ ಏನು. ಆಮೇಲೆ ಇಲ್ಲಿ ಹಾಲಿಗೆ ಬಂದು ನೋಡ್ತೀನಿ, ನಮ್ಮ ಮನೇಲಿ ಯಾರು ಇಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಶೆಡ್ಡಿಗೆ ಹೋಗಿ ಕೂತವ್ರೆ. ಗೈಸ್ ಬನ್ನಿ ಹೋಗಿ ಮಾತಾಡ್ಸೋಣ. ಗೈಸ್ ನೋಡಿಲಿ, ಇಲ್ಲವ್ರು ನಮ್ಮ ಅಪ್ಪ ಅಮ್ಮ. ಮಧ್ಯಾಹ್ನ ಹಂಗೆ 3 ಗಂಟೆ ಹಂಗೇನೆ ಬಂದು ಕೂತಿದ್ದೀರಲ್ಲ ಪಾಪ ಈ ಬಿಸಿಲಲ್ಲಿ. ಬಿಸಿಲಿಲ್ಲ ಅಲ್ವಾ ಇವತ್ತು? ಬಿರಿಯಾನಿ ಸಿಗ್ಲಿಲ್ಲ ಚಂದ್ರಪಟ್ಟಣದಲ್ಲಿ, ಸಿಗ್ಲಿಲ್ಲ ಎಂತ ಇದೆ ನೋಡು ಅಲ್ವಾ. ನಾವು ಲೇಟಾಗಿ ಹೋದ್ವಿ ಪಾಪ, 11 ಗಂಟೆ ಹಂಗೆ ಅಲ್ಲಿಗೆ ಹೋಗಿದ್ದು. ಹೌದಾ, ಅದಕ್ಕೆ ಸಿಗ್ಲಿಲ್ಲ. ಬೇಗ ಹೋಗಿರ್ ಸಿಗೋದು. ನೆಕ್ಸ್ಟ್ ವೀಕ್ ಹೋಗ್ಬಂದ್ರಾತ, ನೆಕ್ಸ್ಟ್ ವೀಕ್ ಹೋಗ ಅಲ್ವಾ. ಇದಲ್ಲ ಅಂಗಡಿ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ದೀನಿ. ಅದೇನು ಮ್ಯಾಪಲ್ಲಿ ಹಾಕಿದ್ರೇನೆ ಸಿಗುತ್ತೆ. ಹೌದಾ, ನಮ್ಮ ಹಾಸನದಲ್ಲಿ ಒಂದು ಓಪನ್ ಆಗಿದೆ, ಅಲ್ಲಿಗೆ ಹೋಗ್ಬೇಕು. ಏನಂತ? ಅದೇ ಅಂಗಡಿ ಶಾಪ್ ಹೆಸರು ಚಿಕ್ಕಟ್ಟೆ ಇಲ್ಲೊಂದು ಅದೆಲ್ಲ ಸುಗುಣನು ಯಾವುದೋ ಒಂದು ಹೇಳಿದ್ನಲ್ಲ ನಿಮಗೆ, ಅದು ಲೇಡೀಸ್ ಎಲ್ಲ ಹೋಗ್ತಾರೆ. ಹೌದಾ, ಅವ್ರ ಬಟ್ಟೆ ಅಂಗಡಿ ಇತ್ತು, ಅಲ್ಲಿ ಓಪನ್ ಮಾಡಿದ್ರು. ಅಲ್ಲಿ ಸುತ್ತಮುತ್ತಲದಲ್ಲಿ ಅಲ್ಲಿಗೆ ಹೋಗೋಣ. ಬಾರಮ್ಮ, ಇವಾಗ ಒಂದು ರೀಲ್ ಮಾಡೋಣ. ಇಲ್ಲೇ ಕೂತ್ಕೊಂಡೆ ಮಾಡೋಣ. ಏನಿಲ್ಲ, ಒಂದು ಕಾನ್ಸೆಪ್ಟು. ಚಿರು, ನಾನೊಂದು ಸಂತೆಗೆ ಹೋಗಿದ್ದೆ. ಅದೇ ಅಲ್ಲಿ ನಿಮ್ಮ ಕ್ಲಾಸ್ ಒಂದು ಹುಡುಗಿ ಕೀರ್ತನ ಅಂತ, ಅವ್ರ ಅಮ್ಮ ಸಿಕ್ಕಿದ್ ಕಣ ಅಂತ ಅನ್ನೋ ನೀನು. ಅದಕ್ಕೆ ನಾನು ಹೌದಾ ಏನಂದ್ರಮ್ಮ ಅಂತೀನಿ. ಆಮೇಲೆ ನಿಮ್ಮ ಮಗನ ಮತ್ತು ಕೀರ್ತನನ್ನು ಮದುವೆ ಮಾಡೋಣ ಅಂತ ಕಾನ್ಸೆಪ್ಟು. ಆಯ್ತಾ? ಕೇಳಿಸ್ಕ ಫುಲ್ ಕೇಳಿಸ್ಕ ಆಯ್ತಾ? ಆಮೇಲೆ ನಾನು ಅದು ನಿದ್ದೆಯಿಂದ ಇಲ್ಲ ಅಂತ ಕೇಳ್ಬಿಟ್ಟು ನಾನು ಎಕ್ಸೈಟ್ ಆಯ್ತೀನಿ. ಹೌದಾ ಅನ್ನಂಗೆ, ಹೌದಾ ಅನ್ನಂಗೆ ಎಕ್ಸೈಟು, ಮಲ್ಗಿ ಎದ್ದಂಗೆ. ಅರ್ಥ ಆಯ್ತಾ? ಹಿಂಗೆ ನಿದ್ದೆ ಕನ್ಸು ಬಿದ್ದಂಗೆ, ಆ ಎಕ್ಸೈಟ್ಮೆಂಟ್ ನಾನು ಎದ್ದೇಳ್ತೀನಿ ಅನ್ನಂಗೆ. ಆ ಥರ ಚೆನ್ನಾಗೈತಾ ಪಾಪ? ಆಯ್ತಾ? ಇಲ್ಲೇ ಕುತ್ಕೊಂಡು ಮಾಡೋಣ. ಈಗ ಬೈಕ್ ತಗೊಬರ್ತೀನಿ. ಗಾನೋ, ರೀಲ್ಸಿಗೆ ಈಗ ಒಳ್ಳೆ ಕಾನ್ಸೆಪ್ಟ್ ಐಡಿಯಾ ಬಂದಿದ್ದು. ಬಾ ನೀನು ಹೇಳ್ತೀನಿ. ಅರೆ ನಿಂದೇನು ಆ್ಯಕ್ಟಿಂಗ್ ಇಲ್ಲ ಇಲ್ಲ, ಏನು ಹೇಳಿ ಬೇಡ. ಬಿಹೈಂಡ್ ದಿ ಸೀನ್ ನೋಡು ಬಾ. ಗೈಸ್ ಮೈಕನ್ನ ತಗೊಂಡಾಯ್ತು. ಗೈಸ್ ನನಗೆ ಈಗ ಈ ಕಾನ್ಸೆಪ್ಟಿಗೆ ಹೆಂಗೆ ಐಡಿಯಾ ಬಂತು ಅಂದರೆ, ಸುಮ್ಮನೆ ಹಿಂಗೆ ನಿಂತಿದ್ದೆ ಗುರು. ಹಿಂಗೆ ಯಾರೋ ಒಂದು ಅಮ್ಮ ಮಗಳು ಹಿಂಗೆ ಬೈಕಲ್ಲಿ ಹೋದ್ರಾ. ಸೊ ಅವ್ರು ಹೋದಾಗ ನಂಗೆ ಈ ರೀಲ್ ಜ್ಞಾಪನ ಆಗಿದ್ದು. ಅಂದರೆ ಈ ಥರ ಕಾನ್ಸೆಪ್ಟ್ ಮಾಡ್ಬೋದಲ್ಲ. ಅದೇ ಈಗ ಅವ್ರ ಅಮ್ಮ ಮಗಳೇನಾರು ಈ ದೊಡ್ಡಮ್ಮಂಗೆ ಸಿಕ್ಕಾದ್ಮೇಲೆ ಅವ್ರು ಏನು ಹೇಳ್ಬೋದು, ಅತ್ಲಾಗಿ ನಿಮ್ಮ ಮಗುನ ನನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಹೇಳ್ಬಿಟ್ರೆ. ಸೊ ಆ ಥರ ಐಡಿಯಾ ಬಂದಿದೆ ಈಗ ರೀಲು. ಈ ಬರೀ ಇದನ್ನೇ ಯೋಚನೆ ಮಾಡ್ತಿರ್ತೀಯ ಅಲ್ವಾ 24 ಗಂಟೆನೂ. ಲಾಸ್ಟಿಗೆ ನೀನು ಆದರೆ ಫಸ್ಟ್ ಇವನು ಇರ್ತಾನೆ. ನೀವು ಫಸ್ಟು ಐಚಿರು ನಂಗೆ ಈ ಕಡೆ ಬೆಳಕು ಮಾಡೋಕ್ಕಾಗ್ತದೆ. ನಿಮ್ಮ ಕ್ಲಾಸ್ ಒಂದು ಹುಡುಗಿ ಸಿಕ್ಕಿತ್ತು ಕಣ ಅಂತ ಅನ್ನೋ ಫಸ್ಟು. ಕೀರ್ತನ ಅಮ್ಮ ಸಿಕ್ಕಿದ್ರು, ಕ್ಲಾಸ್ಮೇಟ್ ಕೀರ್ತನ ಸಂತೆಯಲ್ಲಿ ಅಂತ. ಹೆಚ್ಚಿರು ನಿನ್ನ ಕ್ಲಾಸ್ಮೇಟ್ ಅಮ್ಮ ಸಿಕ್ಕಿದ್ರು ಕಣ, ಅದೇ ಕೀರ್ತನ ಅಂತ. ಕೀರ್ತನ ಅಮ್ಮ ಸಿಕ್ಕಿದ್ರು. ಕೀರ್ತನ ಹೆಚ್ಚಿರು ಕೀರ್ತನ ಅವ್ರ ಅಮ್ಮ ಸಿಕ್ಕಿದ್ರು ಕಣ ಸಂತೆಯಲ್ಲಿ. ಕ್ಲಾಸ್ಮೇಟ್, ಅದೇ ನಿಮ್ಮ ಕ್ಲಾಸ್ಮೇಟ್ ಕೀರ್ತನ. ಕ್ಲಾಸ್ಮೇಟ್ ಅಂತ ಯೂಸ್ ಮಾಡೋಣ. ರೆಡಿ ಸ್ಟಾರ್ಟ್. ಹೆಚ್ಚಿರು ನಿನ್ನ ಕ್ಲಾಸ್ಮೇಟ್ ಚಿರು, ನಿನ್ನ ಕ್ಲಾಸ್ಮೇಟ್ ಕೀರ್ತನ ಅಮ್ಮ ಸಿಕ್ಕಿದ್ರು ಕಣ ಮಗನೇ ಸಂತೆಯಲ್ಲಿ. ಇಷ್ಟೇ ಅಪ್ಪ. ಇದೇನು ಹೇಳಬಿಟ್ಟು ನಾವು ಅಮ್ಮ ನೋಡಿ ಗೈಸ್. ರೆಡಿನಾ? ಪಕ್ಕದಲ್ಲಿ ಕೂತ್ಬಿಟ್ಟು ಇವೆಲ್ಲ ಹೇಳ್ಸಿರ. ಗೈಸ್ ನಾವು ಅಮ್ಮ ಹಿಂಗೆ ರೀಲ್ ಮಾಡ್ಬೇಕಾದ್ರೆ ನಾವು ಅಪ್ಪ ಇದ್ರೆ ಟೇಕ್ ಮೇಲೆ ಟೇಕ್ ತಗೋತಾನೆ ಇರ್ತಾರೆ. ನಾವು ಅಪ್ಪ ಇದ್ರೆ ಬೇಗ ಒಂದೇ ಟೇಕಲ್ಲಿ ಮುಗಿಸಲ್ಲ. ಹೆಚ್ಚಿರು
ಕೀರ್ತನ ಅವ್ರ ಅಮ್ಮ ಸಿಕ್ಕಿದ್ರು ಕಣ ಸಂತೆಲಿ. ಕ್ಲಾಸ್ಮೇಟ್ ಅಂತಿಲ್ವಾ? ಎಲ್ಲ ಅಂತಿದ್ಯಾ? ಒಳ್ಳೆ ಗಟ್ಟು ಹೊಡಿತಾರಪ್ಪ. ಏ ಚಿರು, ಕಾಳು ಒಂದ್ ನಿಮಿಷ ಸ್ಟಾರ್ಟ್ ಅಂತಿಲ್ಲ. ಅದಕ್ಕೆ ಬೇಕು. ಕಾಳು ರೆಡಿ. ಚಿರು, ನಿನ್ ಕ್ಲಾಸ್ಮೇಟ್ ಅಮ್ಮ ಸಿಕ್ಕಿದ್ರು ಕಣ. ವಿಡಿಯೋ ಐತೈತೆ, ನೀನ್ ಮಾತಾಡೋದೆಲ್ಲ ಕ್ಲೀನ್ ಆಗಿ ಕೇಳಿ ಗೈಸ್. ನೋಡಿದ್ರಾ ನಮ್ಮ ಅಮ್ಮ ಹೆಂಗೆ ಏನಂದ್ರು ಮತ್ತೇಳಿ ನೀನು ಏನಂದೆ ಏತ್ಲಾಂಡಿ ಏನಂದ ಹೇಳು ನೋಡಿದ್ರ ಗೈಸ್, ಗೈಸ್. ಆದ್ರೂ ಮಾತ್ರ ನಿನ್ನೆಯಿಂದ ವೆದರ್ ಅಂತೂ ಫುಲ್ಲು ಮೋಡನೇ ಇದೆ, ಮಳೆ ಬರಂಗೆ ಇದೆ. ಬಟ್ ನಿನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ಇವತ್ತು ಮಳೆ ಬರ್ಬೋದಾ? ಬರ್ಬೋದು. ಎಷ್ಟೆಷ್ಟು 100 ದುಡ್ಡಿಲ್ಲ? ಬೇಕಾ ದುಡ್ಡು? ನೋಡಿ ಗೈಸ್, ಸೇಮ್ ನೆನ್ನೆ ಥರನೇ ಇವತ್ತು ಮನೆ ಒಳಗಡೆ ಫುಲ್ಲು ಕತ್ಲು. ಸೇಮ್ ನಮ್ಮಮ್ಮ ಹೇಳಿದ್ನಲ್ಲ, ತಿಂಡಿ ಅಡಿಗೆ ಮಾಡು ಮಲ್ಕೋ ಅಷ್ಟೇ. ಅಮ್ಮ ಇವತ್ತು ಮಳೆ ಬರುತ್ತಾ ಏನು ನಿನ್ ಪ್ರಕಾರ? ತೊಳೆಯೋದು ಅಲ್ಲಲ್ಲ, ನಾನು ಕೇಳಿದ್ ಕೇಳು. ಬೆಳಗ್ಗೆದು ಅದೆಲ್ಲ ಬೇಡ, ಹೇಳು ಇವತ್ತು ಮಳೆ ಬರುತ್ತೆ ಬರಲ್ವೋ? ಬರುತ್ತೆ ಅಂತೀಯ. ಗೈಸ್, ಆ್ಯಕ್ಚುಲಿ ಇವಾಗ ನನ್ನ ಕೈಯಲ್ಲಿ ಈಗ ಜೋಲೋ ಚಿಪ್ ಇದೆ. ಸೊ ಇವಾಗ ಇದನ್ನು ಏನು ಮಾಡೋಣ ಅಂದರೆ, ಈಗ ನನ್ನ ಫ್ರೆಂಡ್ಸಿಗೆ ಈಗ ಡೈರೆಕ್ಟಾಗಿ ಮಗ ಇದನ್ನು ಚಾಲೆಂಜ್ ಮಾಡೋಣ ಅಂದರೆ ಯಾರು ತಿನ್ನಲ್ಲ. ಈಗ ಡೈರೆಕ್ಟಾಗಂತೂ ತಿನ್ಸಲ್ಲ. ಈಗ ಇದನ್ನು ಹೆಂಗೆ ತಿನ್ನಿಸ್ತೀನಿ ಅಂತ ಅಂದರೆ, ಈಗ ಮುಂದೆ ಈಗ ನೀವು ಇದನ್ನು ನೋಡ್ಕೊಂಡು ಹೋಗಿ ಗೈಸ್. ಓಯ್ ಪುಟ್ಟ, ಇವತ್ತು ಇದು ಪಾನಿಪುರಿ ಹಾಕಲ್ಲ, ರಜಾನ ಇವತ್ತು? ಹೌದಾ? ಹಾಂ, ಮನೇಲಿ ಅಂಗಡಿ ಗೈಸ್. ಫೋಟೋ ತಕೊಂಡು ಕರೆಕ್ಟ್. ನೀನು RCB ಫ್ಯಾನಾ CSKನಾ? ಚಿಂದಿ. ಯಾರ್ ಫ್ಯಾನ್ಸ್ ನೀವೆಲ್ಲರೂ? ಯಾವ ಟೀಮ್ ಗೆಲ್ಬೇಕು? ಎಲ್ರು ಜೈ RCB ಅನ್ನಿ. ಸರಿ ಬರೋಣ, ಬಾಯ್. ನೀನು ಮಾಮ ಹಿಂಗೆ ಪಪ್ಪ ವಾಕ್ ಮಾಡ್ತೈತಲ್ಲ, ನೀನು ವಾಕ್ ಮಾಡು ಸ್ವಲ್ಪ ಹೊತ್ತು. ಸುಮ್ಮನೆ ಯಾಕೆ ಹಿಂಗೆ ಕೂತ್ಕತ್ತೀಯ ಸಂಜೆ ಹೊತ್ತು? ಇಲ್ಲೇ ಮಾಡು. ನಾನು ತುಂಬಾ ಸಣ್ಣ ಆಗ್ಬಿಡ್ತೀನಿ ಅಂತ ವಾಕ್ ಮಾಡಲ್ಲ. ಸಣ್ಣ ಆಗಕ್ಕೆ ವಾಕ್ ಮಾಡೋದಲ್ಲ, ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ವಾಕ್ ಮಾಡೋದು. ಸಣ್ಣ ಆಗ್ಬಿಡ್ತೀನಿ ಇಲ್ಲ, ಹಂಗೆ ಚೆನ್ನಾಗಿ ತಿನ್ನು, ವಾಕ್ ಮಾಡು. ಅಲ್ಲಿ ಒಳಗಡೆ ಹೋಗಿ ತಿನ್ನು. ಆ 7up ಗಿವೆನಪ್ ಅಂತ ಎಲ್ಲ ಕುಡಿತೀರ, ಅದು ನಿಲ್ಸಿ ಕುಡಿಯೋದನ್ನ. ಅದ್ರ ಬದಲು ಒಂದು ಲೋಟ ಹಾಲು ಕುಡಿ. ಎಷ್ಟು ಹೇಳಿದ್ರು ಕೇಳಲ್ಲ. ಕೇಳ್ತೀನಿ ಈಗ, ಹೋಗಿ ಕುಡಿ. ಆಮೇಲೆ ಗೈಸ್, ಹಾಗಂತ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಂತಂದರೆ, ನಮ್ಮಪ್ಪ ಮಂಗಳೂರಿಗೆ ಹೋಗಿ ಜಾಗ ನೋಡಿ ಪೆಟ್ರೋಲ್ ಬಂಕ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಗೈಸ್, ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಏನೂ ಹೇಳಿರಲಿಲ್ಲ, ಬಟ್ ನೀವೇ ನಿಮ್ಮ ಅಭಿಪ್ರಾಯನ ಹೇಳಿದ್ದೀರಾ. ಸೊ ಏನಂತ ಹೇಳಿದ್ದೀರಾ ಅಂದರೆ, ಒಬ್ಬರು ನಿಮ್ಮ ಕೈ ಮುಗಿತೀನಿ, ಹಾಸನ್ ಬಿಟ್ಟು ಎಲ್ಲೂ ಹೋಗ್ಬಿಡಿ. ಹಾಸನ್ ಅಂದರೆ ಅದು ಊರು ಅಲ್ಲ, ಸ್ವರ್ಗ. ಹೌದು, ಸ್ವರ್ಗ. ನಿಜ ಗಾಯ್ಸ್. ಮಾತ್ರ ನೋಡಿ, ಹಾಸನ್ ಎಷ್ಟು ನಂಗೆ ಒಂದು ಹಾಸನ್ ಅಂದರೆ ಎಷ್ಟು ಏನಕ್ಕೆ ಇಷ್ಟ ಅಂದರೆ ಮೇಯ್ನು ಅದಕ್ಕೆ ಕೆಲಸ ಬೆಂಗಳೂರಲ್ಲಿ ಆದರೂ ಹೋಗಲ್ಲ, ಇಲ್ಲೇ ಗುಡ್ಡ ಹೊಡ್ಕೊಂಡಿರ್ತೀನಿ ಹಾಸನದಲ್ಲಿ ಅಂತ ಇದ್ದಾನೆ. ಹಾಸನಲ್ಲೇ ಒಂದು ಒಳ್ಳೆ ಹೆಸರು ಮಾಡೋಣ ಗೈಸ್, ಏನಂತೀರಾ? ಏನಂತೀಯಮ್ಮ? ಬೇರೆ ಊರಿಗೆ ಹೋಗಿ ಹೆಸರು ಮಾಡೋದಕ್ಕಿಂತ ನಮ್ಮ ಸ್ವಂತ ಊರಲ್ಲೇ ಒಳ್ಳೆ ಹೆಸರು ಮಾಡಿದ್ರೆ. ಊರಲ್ಲಿ ಹುಂಜ ಅಂತೆ, ಬೇರೆ ಊರಲ್ಲಿ ಯಾಟೆ ಅಂತೆ. ಹಂಗೆ ಅಂದರೆ ಹುಟ್ಟೂರಲ್ಲಿ ಹುಂಜ ಅದೇನೋ ಅಂತಾರೆ, ಹಂಗೆ. ಗೈಸ್ ನೋಡಿ, ನಮ್ಮ ಹಾಸನ್ನು ನನಗೆ ಏನಕ್ಕೆ ಇಷ್ಟ ಆಗೋದು ಅಂದರೆ, ಈಗ ಏನಾದ್ರು ಬೇಜಾರು ಅಥವಾ ಬೋರ್ ಏನಾದ್ರು ಆಯಿತು ಅಂದರೆ ಬೈಕ್ ತಗೊಂಡು ಈ ಕಡೆ ಮಲೆನಾಡು ಸೈಡ್ ಹೋಗ್ಬಿಟ್ರೆ ಒಳ್ಳೆ ಮೈಂಡು ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಸೂಪರ್ ಫೀಲ್ ಆಗುತ್ತೆ. ನಮ್ಮನೇಲಿ ಕರ್ಕೊಂಡು ಹೋಗಲ್ವಲ್ಲ, ನಂಗೆ ಸುಮ್ಮನೆ ಕ್ಯಾಮ್ರಾ ಹಿಡಿದ್ರೆ ಏನು ಪ್ರಯೋಜನ? ಕರ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪನೂ ಕರ್ಕೊಂಡು ಹೋಗ್ಲಿಲ್ಲ, ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ಲಿಲ್ಲ, ಇವಾಗ ಮಕ್ಳು ಕರ್ಕೊಂಡು ಹೋಗಲ್ಲ. ತಾಳ್ಮೆ. ಈಗೀಗ ದುಡ್ಡಕ್ಕೆ ಶುರು ಮಾಡಿದ್ದೀನಿ. ಇಷ್ಟ ಇರ್ತಲ್ಲ ಏನು ಹಾಸನದಲ್ಲಿ ಇರೋದು? ಹೌದಾಗಾನು ಹಂಗೆ ಇಷ್ಟ. ಮಾತಾಡ್ತಾ ಇರೋದೇ ಬೇರೆ ಟಾಪಿಕ್, ನೀವು ಯಾವ್ದೋ ಟಾಪಿಕ್ ಇದ್ರೆ ಪಾಪ ಇಲ್ಲಿ ಕಮೆಂಟ್ ಹಾಕೋರೊಬ್ರು, ನೀವು ಕೈ ಮುಗಿತೀನಿ, ಹಾಸನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ, ಹಾಸನ್ ಅಂದ್ರೆ ಅದು ಊರು ಅಲ್ಲ ಸ್ವರ್ಗ ಅಂತ. ನಿಜ ಮಗನೇ, ಇಲ್ಲೇನು ಗೊತ್ತ ಮಗನೇ, ತೀರಾ ಒಂದು ಬಿಸ್ನೆಸ್ ಎಲ್ಲ ಅಷ್ಟೊಂದು ಫಾರ್ವರ್ಡ್ ಬಿಸ್ನೆಸ್ ಇಲ್ಲ ಇಲ್ಲಿ. ಯಾಕೆಂದ್ರೆ ಏನ್ ಗೊತ್ತಾ, ತಾಲೂಕಿಗಿನ್ನ ದೊಡ್ಡದು ಹಾಸನ್ನು, ಡಿಸ್ಟಿಕ್ಕಿಗಿನ್ನ ಚಿಕ್ಕದು ಹಾಸನ್ನು.
ನನ್ನ ಅನುಭವದ ಪ್ರಕಾರ. ಯಾಕೆ ಗೊತ್ತಾ, ನಮ್ದು ಇಕೋ ಸ್ಪೋರ್ಟ್ಸ್ಗೆ ಬರೀ ಟೈರ್ ಚೇಂಜ್ ಮಾಡ್ಸೋಣ ಅಂತ ನೋಡ್ದೆ, ಇನೋವಾ ಟೈರ್ ಹಾಕ್ಸೋಣ ಅಂತ 5 ಸ್ಟೆಪ್ನಿ ಸೇರಿ ಆಯ್ತಾ, ಬರೀ ಟೈರ್ ಸಿಗ್ಲಿಲ್ಲ ಇಲ್ಲಿ. ಆಮೇಲೆ ಕೊನೆಗೆ ಬೆಂಗಳೂರಿಂದ ತರಿಸಿ ಟೈರ್ ಹಾಕ್ಸಿದ್ದಾಯ್ತು, 5 ಟೈರ್ ಚೇಂಜ್ ಮಾಡಿಸಿದ್ದಾಯ್ತು. ಆತರ ಸುಮಾರು ಉದಾಹರಣೆಗಳಿದಾವೆ. ಮತ್ತೊಬ್ರು ಏನಂತ ಹಾಕೋರು ಗೊತ್ತಾ, ಬ್ರೋ EV ಸ್ಟೇಷನ್ ಮಾಡಿ, ಡೋಂಟ್ ಇನ್ವೆಸ್ಟ್ ಫಾರ್ ಪೆಟ್ರೋಲ್ ಬಂಕ್, ಫುಲ್ ಆನ್ ಬೂಮಿಂಗ್. ಈಗ ಅದೇ ಪ್ರೆಸೆಂಟಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಜಾಸ್ತಿ ಆಗ್ತೈತಲ್ಲ, ಅದಕ್ಕೆ ಪೆಟ್ರೋಲ್ ಬಂಕ್ ಮಾಡಕ್ ಹೋಗ್ಬೇಡಿ, EV ಇದ್ ಮಾಡಿ ಅಂತ. ಒಳ್ಳೆ ಐಡಿಯಾ, ನೋಡೋಣ ನಮಗೆ, ಯಾಕೆಂದ್ರೆ ಅದು ಆಗ್ತೀವಲ್ಲ, EVನೂ ಆಗ್ತೀವಲ್ಲ, ಹಾಕೋಣ ಅಂತ ಇದೀವಲ್ಲ, ಅದೇ ಹಂಗೆ ಹಾಕೋಣ ಅಂತ ಇದೀವಲ್ಲ. ಐ ಸಾ ಯು ನಿಯರ್ ವೀರಭದ್ರೇಶ್ವರ ಟೆಂಪಲ್ ಟುಡೇ. ಪಕ್ಕದಲ್ಲಿ ನೀನು ನಿನ್ ಫ್ರೆಂಡ್ ಇದ್ರಿ ಬೈಕ್ಲಿ, ಜಸ್ಟ್ ಪಾಸ್ ಆಗ್ಬಿಟ್ಟೆ ಬ್ರೋ, ಮಾತಾಡ್ಸೋ ಅಷ್ಟರಲ್ಲಿ. ಹೌದಾ, ಇರ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಮಾತಾಡ್ಸಲ್ಲ. ಶೋಭಾ ಅಮ್ಮಗೆ ಸ್ವಲ್ಪ OCD ಪ್ರಾಬ್ಲಮ್ ಅಲ್ಲ ಲೇ ತಮ್ಮ, ಲವ್ ಫ್ರಮ್ ಹಾವೇರಿ. ಥ್ಯಾಂಕ್ ಯು ಬ್ರದರ್. ಆ್ಯಂಡ್ ಶೋಭಾ ಅಮ್ಮಗೆ OCD ಪ್ರಾಬ್ಲಮ್ ಏನಿಲ್ಲ, ಹಂಗೇನಿಲ್ಲ. ಏನು ಸಿಡಿ ಅಂದ್ರೆ ಅದೇ ಫುಲ್ ಕ್ಲೀನ್ ಆಗಿರ್ಬೇಕು, ಒಂಚೂರು ಹೋಗಲ್ಲ ಅಷ್ಟೇ, ಸ್ವಲ್ಪ ಹತ್ರ ಕೂರಲ್ಲ, ಹತ್ರ ಹೋಗಲ್ಲ, ಹಂಗೆ. ಮಂಗಳೂರಿಗೆ ಬಂದರೆ ನಮಗೆ ಫೋನ್ ಮಾಡಿ, ನಾವು ಸಿಗುತ್ತೇವೆ ಮತ್ತು ನಿಮಗೆ ಒಳ್ಳೆಯ ಬೇಕಾದ ಮೀನುಗಳನ್ನು ಕೊಡಿಸುತ್ತೇವೆ. ರೈನಿ ಸೀಸನ್ ಮಧ್ಯದಲ್ಲಿ ಬನ್ನಿ, ಆಗ ಒಳ್ಳೊಳ್ಳೆ ಮೀನುಗಳು ಸಿಗುತ್ತದೆ. ನವೀನ್ ಅನ್ನೋರು ಕಮೆಂಟ್ ಹಾಕಿರೋದು. ಅಂದ್ರೆ ಯಾವ ಸೀಸನ್ ಇದು? ಮಳೆ ಸೀಸನಲ್ಲಿ ಬನ್ನಿ, ಒಳ್ಳೊಳ್ಳೆ ಮೀನುಗಳು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಮಳೆ ಸೀಸನ್ ಅಲ್ಲಿ ಮೀನ್ ಹಿಡಿಯಲ್ಲ ಅಲ್ವ ಮಗನ? ಯಾರಿಗೆ ಗೊತ್ತಿಲ್ಲ ಅಪ್ಪ. ಏನು ಕೆಲಸನಪ್ಪ, ಎಷ್ಟು ಕೆಲಸನಪ್ಪ ದಿನಕ್ಕೆ? ಎಲ್ಲೋದ್ಲು ಕೇಳು. ಅಲ್ಲ ನೀವು ಹೋಗಿದ್ದೇನು ಕೆಲಸ ಅಲ್ವಾ ಅದು? ನಾನು ಹೋಗಿದ್ದೆ ಅನ್ಬಿಡ, ಅದೇ ಇಲ್ಲ ಯಾರು ಹೋಗಿ ಕುಡ್ದು, ಯಾರು ಇದು ಮಾಡ್ಕೊಡ್ದು. ಏನು ಸಿಗರೇಟಿಗ? ಒಂದು ಅಂತ 2 ತಂದಾಯ್ತು, ಸೇದಾಯ್ತು. ಇವತ್ತು 2 ಆಯ್ತಾ? ಪಪ್ಪನೇ ಹೋಗಿ 2 ತಂತು. ನೀನು ಎಷ್ಟು ತಂದು ಕೊಟ್ಟೆ? ನಾನು 1. 3 ಆಗೋಗಿತ್ತೀಗ. ಏನು ಸುಮ್ಮನೆ ಕುತ್ಕೋಬೇಕು. ಒಂದು ದಿವಸನಲ್ಲ, ಅರ್ಧ ದಿವಸ. ನಾನು ಅವಾಗಲೇ ತಂದ್ಬಿಟ್ಟಿದ್ರೆ ಸರಿ ಆಗ್ಬಿಡೋದು. ತರ್ತೀಯಾಗ ಸಿಗರೇಟು? ದೊಡ್ಡಮ್ಮ ಪರ್ಮಿಷನ್ ಕೊಡ್ಬೇಕು. ನಾನು ಅದೆಲ್ಲ ಅಲ್ಲೇ ಐತ ದುಡ್ಡು ಮಧ್ಯಾಹ್ನದ್ದು. ಇಲ್ಲ ತರಲ್ಲ ಬಿಡಿ. ಹೆಣ್ಮಕ್ಳ ಕೈಲೆಲ್ಲ ಸಿಗರೇಟ್ ತರಿಸ್ಕೊಂಡು, ಮಕ್ಳ ಕೈಲೆಲ್ಲ ತರಿಸ್ಕೊಂಡು, ಮತ್ತೆ ಮಗನ ಸೇದ್ಗಿದ್ರೆ ಚೆನ್ನಾಗಿರಲ್ಲ ಅಂತೆ. ನಾವು ಅದನ್ನ ಮಕ್ಳ ಕೈಲಿ ತರ್ಸಕ್ಕೆಲ್ಲ ಹೋಗ್ಬಾರ್ದು, ಮಕ್ಳ ಮುಂದೆ ಸೇದ್ಬಾರ್ದು, ತರಿಸ್ಬಾರ್ದು, ಆ ವಿಚಾರನೇ ಎತ್ತಬಾರ್ದು. ಟುಡೇ ವ್ಲಾಗ್ ಚಕ್ರಮ್ ಫುಲ್ ಶೇಪ್ ಔಟ್. ಗೈಸ್ ಏನು ಮಾಡೋದು, ಶೇಪ್ ಔಟ್ ಮಾಡ್ತಾ ಇರ್ತಾರೆ ನಮ್ಮ ಅಮ್ಮ ಮತ್ತು ನಮ್ಮ ಗಾನವಿ. ಪಾಪ ನಮ್ಮ ಗಾನವಿ ಶೇಪ್ ಔಟ್ ಆಗಲಿಲ್ಲ, ಸ್ಕಿಲ್ಸ್ ಅಂದ್ಬಿಟ್ಟು. ಲಾಗ್ನ ಎಂಡ್ ಮಾಡ್ದಲೆ ಮನಗಿದ್ದ. ಇವತ್ತು ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೇಳು, ಇವಾಗ ಫಸ್ಟಿಂದ ಅದಕ್ಕೆ ರೆಕಾರ್ಡ್ ಆಗಿಲ್ಲ. ಎಂಡ್ ಮಾಡ್ದಲೆ ಮನಗಿದ್ದ, ಅದಕ್ಕೆ ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳಿ, ನೀನು ಎಂಡ್ ಮಾಡಿ. ನೀನು ಅದೇ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತಾನೆ, ಅಲ್ಲಿವರೆಗೂ ಬಾಯ್. ಪಾಪ ನೀವೊಂದ್ಸಲ ಹೇಳಿ ಪಾಪ, ಬ್ಲಾಗ್ ಎಂಡಿಂಗು ಏನಂತ ಹೇಳಿ? ಅದೇ ಮಾಮೂಲಿ, ನಿಮ್ಮಿಷ್ಟ, ಮಾಮೂಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗ್ ಎಂಡ್ ಮಾಡ್ತಾ ಇದ್ದಾನೆ. ಬಾಯ್. ಹಂಗೆ ಅಲ್ವಾ?